ರನ್ಯಾ ರಾವ್ಗೆ ಭೂಮಿ ಮಂಜೂರು ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನಟಿ ರನ್ಯಾ ರಾವ್ಗೆ ಕೆಐಎಡಿಬಿ ಭೂಮಿ ಮಂಜೂರು ಮಾಡಿಲ್ಲ. ಟಿವಿ5 ಕನ್ನಡಕ್ಕೆ ಕೆಐಎಡಿಬಿ ಸಿಇಒ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರನ್ಯಾ ಒಡೆತನದ ಸಂಸ್ಥೆ 2022ರಲ್ಲಿ ಬಿಸಿನೆಸ್ ಉದ್ದೇಶಕ್ಕೆ ಭೂಮಿಯನ್ನ ಕೇಳಿತ್ತು. ಆದರೆ ಭೂಮಿ ಮಂಜೂರು ಮಾಡಿಲ್ಲ ಅಂತ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಹೇಳಿಕೆ ಟಿವಿ5 ಕನ್ನಡದಲ್ಲಿ ಮಾತನಾಡಿರೋದು. ಟಿವಿ5 ಜೊತೆ ಮಾತನಾಡಿ ನಾವು ಭೂಮಿಯನ್ನ ಮಂಜೂರು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. 2022ರಲ್ಲಿ ಬಿಸಿನೆಸ್ ಉದ್ದೇಶಕ್ಕೆ ಅಂತ ಭೂಮಿ ಕೇಳಿತ್ತು ರನ್ಯಾ ಒಡೆತನದ ಸಂಸ್ಥೆ. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಜಮೀನ್ ಬೇಕು ಅಂತ ಕೇಳಿದ್ರು. 12 ಎಕರೆ ಭೂಮಿ ಮಂಜೂರಾತಿಗೆ ಕೆಐಎಡಿಬಿಗೆ ಹಣ ಪಾವತಿಸಬೇಕಿತ್ತು. ಪ್ರತಿ ಎಕರೆಗೆ 65 ಲಕ್ಷ ರೂಪಾಯಿನಂತೆ ಹಣ ಪಾವತಿ ಮಾಡಬೇಕಾಗಿತ್ತು. ಆದರೆ ಹಣ ಪಾವತಿ ಮಾಡದೇ ಇರೋದ್ರಿಂದ ಜಮೀನು ಮಂಜೂರು ಮಾಡಿಲ್ಲ. ನಾವು 2023ರ ಜನವರಿಯಲ್ಲೇ ಅವರ ಅರ್ಜಿ ತಿರಸ್ಕಾರ ಮಾಡಿದ್ದೇವೆ ಅಂತ ಟಿವಿ5 ಕನ್ನಡದ ಜೊತೆ ಕೆಐಎಡಿಬಿಯ ಸಿಇಒ ಡಾಕ್ಟರ್ ಮಹೇಶ್ ಮಾತನಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಭೂಮಿ ಮಂಜೂರು ಅಂದಿದ್ದಂಥ ಎಂಬಿ ಪಾಟೀಲ್ ಹೇಳಿಕೆ ಭೂಮಿ ಹಂಚಿಕೆಯಲ್ಲಿ ಲೋಪ ಆಗಿಲ್ಲ ಅಂತ ಮುರುಗೇಶ್ ನಿರಾಣಿ ಅವರು ಕೂಡ ಹೇಳಿದರು. ಇಷ್ಟೆಲ್ಲ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿದ್ದಂಥ ಈ ಹೇಳಿಕೆಗಳು, ಒಂದಷ್ಟು ಗೊಂದಲಗಳು ಏನು ಉಂಟಾಗಿದ್ವು, ಆ ಎಲ್ಲ ಗೊಂದಲಗಳಿಗೂ ತೆರೆ ಎಳೆಯುವಂಥ ಕೆಲಸವನ್ನು, ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಕೆಐಎಡಿಬಿ ಸಿಇಒ ಕೊಟ್ಟಿದ್ದಾರೆ. ನಮ್ಮ ಟಿವಿ5 ಕನ್ನಡದ ಜೊತೆಗೆ ಮಾತನಾಡಿ ಅವರು ಭೂಮಿ ಕೇಳಿದ್ದು ನಿಜ, ಹಣ ಪಾವತಿ ಮಾಡದೇ ಇರೋದ್ರಿಂದ ನಾವು ಭೂಮಿ ಮಂಜೂರು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ಸಿಇಒ ಕೆಐಎಡಿಬಿಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅದು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 12 ಎಕರೆ, BJP ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ ರನ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು ಸಿಇಒ ಹೇಳಿದೆ. ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ ಕೆಐಎಡಿಬಿ ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿಯನ್ನು ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದಮೇಲೆ ನಿಮಗೆ ಹಂಚ್ಕೋತೀನಿ. ನೋಡಿ, ಇದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನು ಕೊಟ್ಟ ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತೊಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಈಗ ನಾವು ವೆರಿಫೈ ಮಾಡಬೇಕಲ್ಲ, ದುಡ್ಡು ಕಟ್ಟಿದಾರಾ, ಲ್ಯಾಂಡ್ ಪೊಸಿಷನ್ ತೊಗೊಂಡಿದ್ದಾರಾ, ಅದು ಯಾವುದೂ ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರನ್ಯಾ ರಾವ್ ಅವರಿಗೆ ಕೆಐಎಡಿಬಿ ಜಮೀನು ಮಂಜೂರಾಗಿತ್ತು ಹಿಂದಿನ ಸರ್ಕಾರ ಅವಧಿಯಲ್ಲಿ ಅನ್ನೋಂತಹ ಮಾಹಿತಿಗಳು ಬರ್ತಾ ಇರುತ್ತೆ. ಈ ವಿಚಾರಕ್ಕೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ನಡುವೆ ವಾಕ್ಸಮರ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಸ್ಪಷ್ಟನೆ ನೀಡಲಿಕ್ಕೆ ಸ್ವತಃ ಕೆಐಎಡಿಬಿ ಸಿಇಒ ಆದಂಥ ಡಾಕ್ಟರ್ ಮಹೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಯಾವಾಗ ಮಂಜೂರಾಗಿತ್ತು, ಎಷ್ಟು ಎಕರೆ ರನ್ಯಾ ಅವರಿಗೆ ಅಥವಾ ರನ್ಯಾ ಅವರ ಒಡೆತನದ ಸಂಸ್ಥೆಗೆ ಮಂಜೂರಾಗಿರುವಂಥದ್ದು?
ಇಲ್ಲ, ಈಗ ನಮ್ಮಿಂದ KDBಯಿಂದ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಅವ್ರಿಗೆ. 24/1/2023 ನಡೆದ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿಲಿ ಅವರಿಗೆ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ಪ್ರೊಡಕ್ಷನ್ ಆಫ್ TMT ಸ್ಟೀಲ್ ಬಾರ್ಸ್ ಅನ್ನೋ ಒಂದು ಇದಕ್ಕೆ ಝೀರೋಡಾ ಅನ್ನೋ ಕಂಪ್ನಿಗೆ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ತದನಂತರ ಅವರು KDBಯನ್ನು ಅಪ್ರೋಚ್ ಮಾಡಿ ನಮಗೆ ಯಾವುದೇ ಒಂದು ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ನಮ್ಮದು ಯಾವುದೇ ಲ್ಯಾಂಡ್ ಅವರಿಗೆ ಮಂಜೂರಾಗಿರೋದಿಲ್ಲ. ಅಂದರೆ ಇದು ಏನು ಈಗ BJP ಅವರು ಕೂಡ ಆರೋಪ ಮಾಡ್ತಿರುವಂಥದ್ದು 12 ಎಕರೆ ಜಮೀನು ಮಂಜೂರಾಗಿದೆ, ಕೋಟ್ಯಾಂತರ ಬೆಲೆ ಬಾಳುವಂತಹ ಲ್ಯಾಂಡ್ ಈಗ ರನ್ಯ ಅವ್ರ ಕೈತು, ಅದ್ರ ಪ್ರಭಾವಿ ಸಚಿವರು ಕೂಡ ಇದ್ದಾರೆ, ಆ ಥರದ ಒಂದಷ್ಟು ಮಾತುಗಳು ಅಥವಾ ಚರ್ಚೆಗಳು ಆಗ್ತಾ ಇರುವಂಥದ್ದು. ಇಲ್ಲ, ಅವರಿಗೆ ಒಂದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಅಷ್ಟೇ. ತದನಂತರ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರು ನಮ್ಮನ್ನು ಅಪ್ರೋಚ್ ಮಾಡಿ ಶೇಕಡ 30% ಹಣನ ನಮಗೆ ಸಂದಾಯ ಮಾಡಿದ ಮೇಲೆ ನಾವು ಜಮೀನನ್ನು ಹಂಚಿಕೆ ಮಾಡ್ತೀವಿ. ಅವ್ರಿಗೆ ನಮಗೆ ಬಂದು ಯಾವುದೇ ಒಂದು ದುಡ್ಡನ್ನು ಸಂದಾಯ ಮಾಡಿಲ್ಲ, 1 ರೂಪಾಯಿನೂ ಸಹ ನಮಗೆ ಕೊಟ್ಟಿಲ್ಲ KDBಗೆ. ಹಾಗಾಗಿ ನಾವು ಯಾವುದೇ ಲ್ಯಾಂಡನ್ನು ಅಲಾಟ್ ಮಾಡಿಲ್ಲ. ಸರ್, ಯಾವ ವರ್ಷ ಅವರು ಪ್ರಾಜೆಕ್ಟ್ ಪ್ರಪೋಸಲ್ ಕೊಟ್ಟಿದ್ರು, ನಿಮಗೆ ಅಪ್ಲಿಕೇಶನ್ ಕೊಟ್ಟಿದ್ರು, ಲ್ಯಾಂಡ್ ಬೇಕು ಅಂತ ಏನು ಯಾವ ವರ್ಷಕ್ಕೆ ಕೇಳಿದ್ರು, ಏನಾಗ್ತ? ಇಲ್ಲ, ಅವರು KDBನ ಇದುವರೆಗೂ ಅಪ್ರೋಚ್ ಮಾಡಿಲ್ಲ. ಅವ್ರೇನಿದೆ, ಇದು ಯಾವುದೇ ಒಂದು ಭೂಮಿ ಹಂಚಿಕೆಯಲ್ಲಿ 2 ಸ್ಟೆಪ್ಸ್ ಇರ್ತದೆ. ಮೊದಲನೇ ಹಂತದಲ್ಲಿ ಅವರ ಪ್ರಾಜೆಕ್ಟ್ ಏನಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಇದನ್ನು ಸ್ಟೇಟ್ ಲೆವೆಲ್ ಸಿಂಗಲ್ ಕಮಿಟಿಲಿ ಅಪ್ರೂವಲ್ ತೊಗೋತಾರೆ. ಆನಂತರ ಅವರು KDBನ ಅಪ್ರೋಚ್ ಮಾಡಿ ನಮಗೆ ಅಪ್ಲಿಕೇಶನ್ ಕೊಟ್ಟು ನಮ್ಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಏನು ಆಗ ಶಿರಾ ಇಂಡಸ್ಟ್ರಿಯಲ್ ಎಕರೆಗೆ 65 ಲಕ್ಷ ಆಯಿತು, ನಾವು ಇಷ್ಟು ಹಣ ಕಟ್ಟಿ ಅಂತ ದುಡ್ಡು ಕೊಟ್ಟು ಇದು ಮಾಡಿದ ನಂತರ ದುಡ್ಡು ಕಟ್ಟಿದ ಮೇಲೆ 30% ನಾವು ಅವ್ರಿಗೆ ಅಲಾಟ್ಮೆಂಟ್ ಕೊಡ್ತೀವಿ. ಯಾವುದೇ ಪ್ರೋಸೆಸ್ ನಡೆದಿಲ್ಲದ ಕಾರಣ ನಮ್ಮಿಂದ ಯಾವುದೇ ಒಂದು ಅಲಾಟ್ಮೆಂಟ್ ಲೆಟರ್ ಇಶ್ಯೂ ಮಾಡೋದಿಲ್ಲ. ಅವ್ರು ಕೇಳ್ತಾ ಇರೋಂಥದ್ದು ಶಿರಾದಲ್ಲಿ ಆಗಿತ್ತಾ ಸರ್? ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಗಿತ್ತು. ಎಷ್ಟು ಒಟ್ಟು ಟೋಟಲ್ ಎಷ್ಟು? 12 ಎಕರೆ. 12 ಎಕರೆ. ಓಕೆ. ಅದ್ರ ಮೊದಲೇ ಡಾಕ್ಯುಮೆಂಟನ್ನು ತಾವು ಪರಿಶೀಲನೆ ಮಾಡಬೇಕಾದ್ರೆ ಇದು ರನ್ಯ ಅವರದ್ದೇ ಅನ್ನುವಂಥದ್ದು ಏನಾದರೂ ಇತ್ತು, ಅಥವಾ ಅದ್ರ ಬಗ್ಗೆ ಪೂರ್ವ ಮಾಹಿತಿಗಳು ನಿಮಗೆ ಬಂದಿತ್ತ ಹೇಗೆ? ಇಲ್ಲ, ನಮಗೆ ನಿಜ ಹೇಳಬೇಕಂತ ಯಾವುದೇ ರೀತಿ ಕರೆಸ್ಪಾಂಡೆನ್ಸ್ ಅವ್ರ ಜೊತೆ ಆಗಿರೋದಿಲ್ಲ. ಮತ್ತು ನಮ್ಗೆ ಯಾವುದಕ್ಕೂ ಇದು ಇಶ್ಯೂ ಅವರಿಂದ ಯಾವುದೇ ಒಂದು ರಿಕ್ವೆಸ್ಟು ಸಹ ನಮಗೆ ರಿಸೀವ್ ಆಗಿಲ್ಲ. ನಾವು ಈ ಒಂದು ಇಶ್ಯೂ ಬಂದ ನಂತರ ನಾವು ಪರಿಶೀಲನೆ ಮಾಡಿದಾಗ ಇದು ಸರ್ಕಾರದ ಹಂತದಲ್ಲಿ ಬರೀ ಪ್ರಾಜೆಕ್ಟ್ ಅಪ್ರೂವಲ್ ಮಾತ್ರ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ನಮಗೆ KDBಯಿಂದ ಯಾವುದೇ ರೀತಿ ಅವರಿಗೆ ಇದಾಗಿಲ್ಲ. ಅಲಾಟ್ಮೆಂಟ್ ಯಾವುದೂ ಆಗಿಲ್ಲ? ಆಗಿಲ್ಲ ಯಾವುದೂ ಅಲಾಟ್ಮೆಂಟ್ ಆಗಿಲ್ಲ. ಓಕೆ. ಒಟ್ಟಾರೆ ಇದು ಮಹೇಶ್ ಅವರು ಹೇಳ್ತಾ ಇರೋಂಥ ಮಾತು. ಆರೋಪಿ ರನ್ಯಾ ಅವರಿಗೆ ಈಗ ಯಾವುದೇ ರೀತಿ KDBಯಿಂದ ಜಮೀನು ಮಂಜೂರು ಮಾಡಿಲ್ಲ. ಅವರ ಕಂಪ್ನಿ ಸಂಬಂಧಪಟ್ಟ ಒಂದು ಪ್ರಪೋಸಲ್ನ ನಾವು ಸ್ಕ್ರೂಟಿನ್ ಮಾಡೋ ಮಾಡಿದ್ದೀವಿ ಅಷ್ಟೇ, ಯಾವುದೇ ರೀತಿ ಜಮೀನನ್ನು ಇನ್ನೂ ಕೂಡ ಮಂಜೂರು ಮಾಡಿಲ್ಲ ಅನ್ನೋಂಥ ಮಾಹಿತಿಯನ್ನು ಮಹೇಶ್ ಅವರು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. TV5 ಕನ್ನಡದ ಜೊತೆಗೆ ಮಾತನಾಡಿರುವಂಥ KIADB CEO ಡಾಕ್ಟರ್ ಮಹೇಶ್ ಅವರು, ನಾವು ಯಾವುದೇ ರೀತಿಯ ಭೂಮಿಯನ್ನ ಮಂಜೂರು ಮಾಡಿಲ್ಲ, ಅವರು ಕೇಳಿದ್ದು ನಿಜ, ಬಟ್ ಹಣವನ್ನ ಪಾವತಿ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಆ ಸಂದರ್ಭದಲ್ಲಿ ನಾವು ಭೂಮಿಯನ್ನ ಮಂಜೂರು ಮಾಡೋದಕ್ಕಾಗಿಲ್ಲ, ಕೊಟ್ಟಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅವರಿಗೆ 12 ಎಕರೆ ಭೂಮಿ ಮಂಜೂರಾತಿ ಆಗಿದೆ, ಅವ್ರು ಮಂಜೂರಾತಿ ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರ ಅಧಿಕಾರದಲ್ಲಿದ್ದಾಗ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಏನು ಕೇಳಿ ಬರ್ತಾ ಇತ್ತು, ಅದಕ್ಕೆಲ್ಲ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು KIADB CEO ಮಾಡಿದ್ದಾರೆ. ಬಟ್ ಇದು ಇನ್ನೂ ಕೂಡ ಸುಖಾಂತಿ ಅಂತೂ ಕಂಡಿಲ್ಲ. ಇನ್ನೂ ಒಂದಲ್ಲ ಒಂದು ಟ್ವಿಸ್ಟ್ಗಳು ಸಿಗ್ತಾನೆ ಇದ್ದಾವೆ. ಒಂದು ಕಡೆ ಭೂಮಿ ವಿಷಯ, ಮತ್ತೊಂದು ಕಡೆ ಬಿಸ್ಕತ್ ವಿಷಯ, ಚಿನ್ನದ ಬಿಸ್ಕತ್ತಿಗೆ ಸಂಬಂಧಪಟ್ಟಂತೆ ಮತ್ತೆ ಒಬ್ಬೊಬ್ಬರಾದ್ಮೇಲೆ ಅರೆಸ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾರ್ಯಾರು ಇದ್ದಾರೆ, ಇದರಲ್ಲಿ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಕೂಡ ನೆಟ್ವರ್ಕ್ನಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಇದು ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್ ಇಂಥ ಮಟ್ಟದಲ್ಲಿ ಅಂತ ಬಂದರೆ ಒಬ್ಬರೇ ಅಂತೂ ಮಾಡೋದಕ್ಕಾಗಲ್ಲ. ಇವ್ರ ಜೊತೆಗೆ ಇನ್ನೂ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ. ಇವತ್ತು DRI ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ.